ವಿಜಯಪುರ ಜಿಲ್ಲೆಯ ಚಡ್ಚನ್ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಪಶು ಆಸ್ಪತ್ರೆ ಇದೆ. ಅದರ ವೈದ್ಯರು ಯಾವತ್ತೂ ಬರೋದಿಲ್ಲ. ಇಲ್ಲಿ ದನಕರುಗಳಿಗೆ ಅನಾರೋಗ್ಯ ಬಂದ್ರೆ ಇಲ್ಲಿನ ರೈತರ ಗೋಳು ಹೇಳತಿರದಾಗಿದೆ. ಸದ್ಯ ನಾನೀಗ ಹಲಸಂಗಿ ಗ್ರಾಮದ ಪಶು ಆಸ್ಪತ್ರೆ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ರೈತರು ಸಹ ಇನ್ನೂ ಪಶು ವೈದ್ಯರು ಬಂದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ಒಂದು ಏನು ಇನ್ನೂ ಕಿವಿ ತೆಗೆದಿಲ್ಲ ಮತ್ತು ಆ ಒಂದು ಆಸ್ಪತ್ರೆಯ ಮುಂಭಾಗದಲ್ಲಿ ಕೂತಿದ್ದಾರೆ. ಇದು ಇವತ್ತಿನ ಪರಿಸ್ಥಿತಿ ಅಷ್ಟೇ ಅಲ್ಲ, ಈಗ ಸುಮಾರು ಸಮಯ ಕೂಡ ಆಗಿದೆ. ಆದರೆ ಈವರೆಗೂ ಕೂಡ ಪಶು ವೈದ್ಯಾಧಿಕಾರಿಗಳಾಗಲಿ ಅಥವಾ ಸಿಬ್ಬಂದಿಗಳಾಗಿಲ್ಲ, ಯಾರೇ ಆಗಲಿ ಅವರು ಈವರೆಗೂ ಬಂದಿಲ್ಲ. ಜೊತೆಗೆ ನೀವು ಗಮನಿಸಬಹುದು, ಸಂಪೂರ್ಣವಾಗಿ ಕೀಲಿಯನ್ನು ಹಾಕಲಾಗಿದೆ. ಅಂದರೆ ಈ ಒಂದು ಪಶು ಆಸ್ಪತ್ರೆಗೆ ವೈದ್ಯರ ದರ್ಶನವೇ ಇಲ್ಲ. ಹಾಗಾಗಿ ಇಲ್ಲಿ ರೈತರು ತಮ್ಮ ಜಾನುವಾರುಗಳಿಗೆ ಅಂದರೆ ಕುರಿ, ಮೇಕೆ, ದನಕರುಗಳಿಗೆ ಅನಾರೋಗ್ಯ ತಪ್ಪಿದರೆ ಇಲ್ಲಿ ಚಿಕಿತ್ಸೆ ನೀಡಲು ವೈದ್ಯರು ಇಲ್ಲವೇ ಇಲ್ಲ. ಜೊತೆಗೆ ಹೆಸರಿಗಷ್ಟೇ ಇದು ಆಸ್ಪತ್ರೆ ಎನ್ನುವಂತ ಆಗಿದೆ. ಅಂದರೆ ಸುಮಾರು 7 ಹಳ್ಳಿಗಳಿಗೆ ಇದೊಂದೇ ಆಸ್ಪತ್ರೆ. ಇಲ್ಲಿ ಏನಾದರೂ ದನಕರುಗಳಿಗೆ ಸಮಸ್ಯೆ ಆದರೆ, ಆರೋಗ್ಯ ಸಮಸ್ಯೆ ಆದರೆ ಅವಕ್ಕೆ ಏನು ಮರಣವೇ ಒಂದು ಚಿಕಿತ್ಸೆ ಅನ್ನುವಂಗಾಗಿದೆ. ಅದಕ್ಕೆ ಇಲ್ಲಿ ರೈತರು ಏನು ಹೇಳ್ತಾರೆ ಅಂತ ಕೇಳೋಣ. ಈಗ ಇಲ್ಲಿ ಆಸ್ಪತ್ರೆ ಮುಂಭಾಗ ಕುಂತಿದ್ದಾರೆ. ಸರ್, ಇದು ಯಾವಾಗಿಂದ ಈ ಪರಿಸ್ಥಿತಿ ಇದೆ ನಿಮಗೆ? 3-4 ವರ್ಷ ಐತ್ರಿ ಸರ್. 3-4 ವರ್ಷ ಐತ್ರಿ. ಒಬ್ಬ ಡಾಕ್ಟರ್ ಇಲ್ಲ, 8 ದಿನಕ್ಕೆ 10 ದಿನಕ್ಕೊಮ್ಮೆ ಬಂದು ಸಹಿ ಮಾಡಿ ಹೋಗ್ತಾರಿ. ಒಬ್ಬ ರೈತ ದನ ಕರಿ ಜಡ್ ಬರ್ನ ಮುಂಜಾನೆ ಕಟ್ಕೊಂಡು ಹೊತ್ತು ಮುಣಿಗೆ ಜಕ್ಕೊಂಡು ಹೋದ್ರು ಡಾಕ್ಟರ್ ಬರೋದಿಲ್ಲ, ಔಷಧಿ ಇಲ್ಲ, ಗುಳಿಗಿಲ್ಲ, ಏನೂ ಇಲ್ಲ. ಯಾವ ಕಾರಣಕ್ಕೆ ಇದು ಕೊನೆ ಹಳ್ಳಿ ಅನ್ನೋ ಕಾರಣಕ್ಕೆ ಬರುದಿಲ್ಲೋ, ನಮ್ಮನ್ನ ಯಾರು ಕೇಳೋರಿಲ್ಲ ಅನ್ನುವಂತ ಕಾರಣಕ್ಕೆ ನಮ್ಮಲ್ಲಿ ML ಸಾಹೇಬರು ಅಂತರು ನಮ್ಮ ಊರಿಗೆ ಬರಲ್ರು. ಸರ್ಕಾರ ದವಾಖಾನೆ ನಮ್ಮ ಕುರುಬರು ಸಮಾಜದ ಹುಡುಗರು ಏನ್ರಿ ಇಬ್ಬರಿಗೆ ಹಾವು ಕೊಡದು ಒಬ್ಬ ತೀರ್ಕೊಂಡ ಏನ್ರಿ, ಒಬ್ಬ ಆರಾಮ ಐತ್ರಿ. ಒಂದು ಸರ್ಕಾರ ದವಾಖಾನ್ಯಾಗ ಮನುಷ್ಯರ ದವಾಖಾನ್ಯಾಗ ಒಂದು ಚೇಳು ಕಡಿದ್ರೆ ಒಂದು ಔಷಧಿ ಇಲ್ರಿ. ನಮ್ಮಲ್ಲಿ ML ಅವರು ನಮ್ಮ ಊರ ಮ್ಯಾಲ ದುರುಪಯೋಗ ಮಾಡ್ಲಕತ್ತಾರ. ನಮ್ಮ ಊರಿಗೆ ವ್ಯವಸ್ಥೆ ಇಲ್ಲ. ಡಾಕ್ಟರ್ ಬರಂಗ ಸರ್ಕಾರ ದವಾಖಾನೆ ದವಾಖಾನೆ ಎಲ್ಲ ನಮ್ಮ ಊರು ಸುಧಾರಣೆ ಮಾಡ್ಬೇಕ್ರಿ ML ಸಾಹೇಬರು. ಏನು ರೈಟ್. ಇನ್ನೋರ್ವ ಇಲ್ಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರಿದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ನಿಮ್ಮ ಪಶು ಆಸ್ಪತ್ರೆ ಇದೆಲ್ಲ ಸಂಪೂರ್ಣ ಕಿಲಿ ಹಾಕಿದ, ಯಾವಾಗೂ ವೈದ್ಯರ ಬಂದಿಲ್ಲ ಅಂತ ಹೇಳಾಯ್ತ್ರಿ. ಈಗ ಎಷ್ಟು ವರ್ಷದಿಂದ ಈ ತರ ಪರಿಸ್ಥಿತಿ ಅದ ಇಲ್ಲಿ? ಸರ್, ನಾವು ನೋಡ್ಲಿಕ್ಕಾಗಿ 4-5 ವರ್ಷ ಹಂಗೆ ಸರ್ ಇದು. ನಾವು ಚಲ್ತಿ ಮೆಂಬರ್ ಇದ್ದವರು ಭಯಂಕರ ಇದು ಮಾಡಿದ್ರು ಸರ್. ಈಗ ಅವರು ಚಲ್ತಿ ಮೆಂಬರ್ ಅವರು ಹೇಳ್ತಾರೆ ದಿನ ಕೂತು ರೈತರು ನಾವು ಹಿಂಗಪ್ಪ ಅಂತ ಹೇಳಿ. ಅವ್ರು ಏನು ಹೇಳೋಕ್ಕೆ ಆಗಲ್ರಿ ಅವ್ರಿಗೆ. ಹೊಟ್ಟೆ ಬರ್ತಾರೆ, ಒಂದಿನ ಯಾವಾಗ ಬಂದು ಸಹಿ ಮಾಡಿ ಹೋಗಿಬಿಡ್ತಾರೆ. 100 ಕುರಿಯವ್ರಿ ನಮ್ಮ ರಾಯ ಪೂಜಾರಿ 24 ವರ್ಷ ಇಲ್ಲೇ ಇರ್ತಾರೆ. ಅವರು ಭೀ ನೋಡ್ತಾರೆ, ಅವ್ರಿಗೆ ತಾಪ ಆಗ್ಯದ್ರಿ. ಈಗ ನಾವು ನಿಮ್ಗೆ ನೋಡ್ಕೊಂಡು ಬಂದೇವ್ರಿ, ನಮ್ಗೆ ತಾಪ ಆಗಿ ನಮ್ಮ ದನ ಇಲ್ರಿ ಸರ್. ಮತ್ತವ್ರು ರೈತರ ಸಲಕ್ಕೆ ನಾವು ಹೋರಾಟ ಹೇಳೋರು ನಾವು ಸರ್. ಹಾಂ ರೀ, ರೀ ಊರು ರೈತರ ಅನುಕೂಲ ಆಗ್ಬೇಕ್ರಿ. ದನಗಳು ಕರಗಳು ರೈತವ. ಇದಿಷ್ಟು ರೈತರ ಒಂದು ಬೇಡಿಕೆ. ಏನಂದ್ರೆ ಇದು ಹಲಸಂಗ ಗ್ರಾಮದ ಏನು ಪಶು ಆಸ್ಪತ್ರೆ ಇದೆ, ಇದು ಹಾಳು ಕೊಂಪೆ ಆಗಿದೆ. ಇಲ್ಲಿ ವೈದ್ಯಾಧಿಕಾರಿಗಳು, ಪಶು ವೈದ್ಯಾಧಿಕಾರಿಗಳು ಯಾವತ್ತೂ ಬರೋದಿಲ್ಲ. ಕೇವಲ ಯಾವಾಗ ಮೇಲೆ ಬಂದು ಸಹಿ ಹಾಕಿ ಮನೆಗೆ ಹೋಗ್ತಾರೆ. ಪಗಾರ ಅಂತೂ ಅವ್ರಿಗೆ ಪಕ್ಕ ಬಂದೇ ಬರುತ್ತೆ. ಇಲ್ಲಿ ರೈತರ ಜಾನುವಾರುಗಳಿಗೆ ಏನದ ಅವರಿಗೆ ರೋಗ ರುಜಿನ ಬಂದ್ರೆ ಅವು ಸಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ಮೇಲಾದರೂ ಇಲ್ಲಿನ ಶಾಸಕರು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಪಶು ವೈದ್ಯಾಧಿಕಾರಿಗಳು ಇಲ್ಲಿ ನಿತ್ಯ ಬರುವ ಹಾಗೆ ಮತ್ತು ರೈತರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳುವ ಅಗತ್ಯ ಇದೆ ಎನ್ನುವಂತ ಮಾತುಗಳು ಹೇಳ್ತಾ ಇದ್ದಾರೆ. ರಾಚಪ್ಪ ಪಂಡಿದಿನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.